ನಮಸ್ತೆ. ಬನ್ನಿ ಸುಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಸಿಂಪಲ್ಲಾಗಿರೋ ಅಡುಗೆಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ನೀವೆಲ್ಲ ನೋಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು 123 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ ನೀವು ಇಷ್ಟ ಆದರೆ. ಬನ್ನಿ ಇವಾಗ ಸಪ್ಪೆ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ. ಇದಕ್ಕೆ ಏನೇನು ಐಟಮ್ ಬೇಕು ಅಂತ ನಾವು ಫಸ್ಟೇ ರೆಡಿ ಮಾಡಿ ಇಲ್ಲಿ ಎತ್ತಿಟ್ಕೋಬೇಕಾಗುತ್ತೆ. ಇದಕ್ಕೆ ನಾವು ಫಸ್ಟೇ ಬೇಳೆನ ತೊಳೆದು ಕುಕ್ಕರ್ಗೆ ಹಾಕಿ ನೀರು ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ನಾನೆಲ್ಲ ತೊಳೆದು ಕ್ಲೀನಾಗಿ ಹೆಚ್ಚಿಟ್ಕೊಂಡಿರೋದು ಒಂದು ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ 3 ಹಾಕ್ಕೊಂಡಿದ್ದೀನಿ. ಇಲ್ಲಿ ಇದು ಹೆಚ್ಚಿಟ್ಕೊಂಡಿರೋದೆಲ್ಲ ನಾವು ಕುಕ್ಕರ್ಗೆ ಒಟ್ಟಿಗೆ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು 1 ಗ್ಲಾಸ್ 1.5 ಗ್ಲಾಸಷ್ಟು ನೀರು ಹಾಕ್ಕೋಬೇಕಾಗುತ್ತೆ. ನೀರನ್ನ ಜಾಸ್ತಿ ಹಾಕ್ಕೋಬೇಡಿ. ಮೊದಲಿಗೆ ನಿಮಗೆ ಎಷ್ಟು ಬೇಕು ಬೇಳೆ ಬೇಯೋಕ್ಕೆ ಅಷ್ಟು ಮಾತ್ರ ನೀರನ್ನ ಹಾಕ್ಕೊಳ್ಳಿ. ಇಲ್ಲಾಂದರೆ ಕುಕ್ಕರ್ ಕೂಗಿದಾಗ ಮೇಲೆ ಸೀಟಿಲಿ ನೀರೆಲ್ಲ ಆಚೆ ಬಂದುಬಿಡುತ್ತೆ. ಅದು ಕಟ್ಟೆಲ್ಲ ಹೊಂಟೋದ್ರೆ ಚೆನ್ನಾಗಿರಲ್ಲ. ಅದಕ್ಕೇ ಈಗ ನಾವು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಮತ್ತೊಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಬೇಳೆ ಹಾಕ್ಕೊಂಡು ಬೇಳೆ ಜೊತೆ ಹಾಕ್ಕೊಂಡು ನಾವು ಕೂಗಿಸ್ಕೋಬೇಕಾಗುತ್ತೆ. ಒಂದು 5ರಿಂದ 6 ಸೀಟಿ ಕೂಗಿಸ್ಕೋಬೇಕು. ಬೇಳೆ ಕೂಗಿಸ್ಕೊಂಡ್ಮೇಲೆ ನಾವು ಇಲ್ಲಿ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಗ್ಗರಣೆಗೆ ನಾವು ಒಂದು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಹಸಿಮೆಣ್ಸಿನ್ಕಾಯಿ, ಮತ್ತು ಈರುಳ್ಳಿ, ಕರ್ಬೇವಿನ ಸೊಪ್ಪು. ನಾವು ಏನಿಲ್ಲಿ ಕುಕ್ಕರಲ್ಲಿ ಬೇಳೆ ಬೇಯಿಸೋಕ್ಕೆ ಏನೇನು ಸಾಮಾನು ಹಾಕಿದ್ದೋ ನಾವು ಅದೇ ಸಾಮಾನ ಒಗ್ಗರಣೆಗೂ ಹಾಕೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಮೆಣಸು ಮತ್ತು ಒಂದು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಮೆಣಸನ್ನ ಬಿಸಿ ಮಾಡಿ ಕುಟ್ಟಿ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಮಿಕ್ಸಿಲಿ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು. ಇಲ್ಲಿ ಬೇಳೆ ಕ್ಲೀನಾಗಿ ಬೆಂದಿದೆ ನೋಡಿ. ನಾವು ಈ ಬೇಳೆನ ಸ್ವಲ್ಪ ಮಸ್ಕೋಬೇಕಾಗುತ್ತೆ. ಸಿಂಪಲ್ಲಾಗಿದೆ, ಇದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ವಿಷಯ ಅಂದರೆ ನೀವು ಯಾರಾದರೂ ಹುಷಾರಿಲ್ದಿರೋರಿಗೆ ಈ ಅಡುಗೆನ ಮಾಡ್ತಾಯಿದ್ದೀರಾ, ತಿಳಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀರಾ ಅಂದರೆ ಈಗ ನಾವು ಕುಕ್ಕರಲ್ಲಿ ಇಷ್ಟನ್ನ ಕೂಗಿಸ್ಕೊಂಡಿದ್ದೀವಲ್ಲ, ನಾವು ಇದೇ ಸಾರನ್ನ ಅವ್ರಿಗೆ ಕೊಡಬೇಕಾಗುತ್ತೆ. ಒಗ್ಗರಣೆ ಏನು ಮಾಡೋದು ಬೇಕಾಗಿರಲ್ಲ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಲ್ಲ ಅದನ್ನು ನೀವಿಲ್ಲಿ ಸ್ಕಿಪ್ ಮಾಡ್ಕೋಬೇಕಾಗುತ್ತೆ. ಹಸಿಮೆಣ್ಸಿನ್ಕಾಯಿ ಒಂದು ಸ್ಕಿಪ್ ಮಾಡ್ಕೊಂಡು ನೀವು ಇದೇ ಸಾಂಬಾರನ್ನ ಅವ್ರಿಗೆ ಊಟಕ್ಕೆ ಬಿಸಿ ಅನ್ನಕ್ಕೆ ಬಡಿಸಿ ಕೊಡ್ಬೋದಾಗುತ್ತೆ. ಆವಾಗ ಹುಷಾರಿಲ್ದಿರೋರ್ಗೆ ಇದನ್ನ ಕೊಡ್ಬೋದು. ಬಟ್ ನಾವು ಮನೆಗೆ ಮಾಡ್ಕೋತಾ ಇರೋದ್ರಿಂದ ಈ ಸಾಂಬಾರಿಗೆ ನಾವು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ಇದು ಬೇಳೆ ಕಟ್ಟು ತುಂಬ ಗಟ್ಟಿಯಾಗಿರುತ್ತೆ. ಇದಕ್ಕೆ ನಾವು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀರನ್ನ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವಿಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಒಗ್ಗರಣೆಗೆ ನಾವು ಏನೇನು ಹಾಕ್ಕೋಬೇಕಂದ್ರೆ ನಾವು ಕುಕ್ಕರಲ್ಲಿ ಏನು ಬೇಳೆ ಕೂಗ್ಸೋಕೆ ಹಾಕಿದ್ದೋ ಅದೇ ಮಸಾಲೆನ ನಾವು ಇಲ್ಲಿ ಒಗ್ಗರಣೆಗೂ ಹಾಕ್ಕೋಬೇಕಾಗುತ್ತೆ. ನೀವು 2 ಕಡೆನೂ ಒಂದೇ ಮಸಾಲೆ ಹಾಕ್ಕೊಂಡ್ರೆ ಜಾಸ್ತಿ ಮಸಾಲೆ ಆಗುತ್ತೆ ಅಂತ ಎಲ್ಲ ಅಂದ್ಕೋಬೇಡಿ. ಸಪ್ಪೆ ಬೇಳೆ ಸಾರಿಗೆ ಈ ಥರ ಹಾಕಿದ್ರೇ ಚೆನ್ನಾಗಾಗೋದು. ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ನಾನು ಕುಕ್ಕರಲ್ಲಿ 1-2 ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಗ್ಗರಣೆಗೂ 1-2 ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಏನಾದರೂ ಖಾರ ಕಡಿಮೆ ತಿನ್ನೋದಾದರೆ ಕುಕ್ಕರಲ್ಲಿ ಹಾಕಿರೋಷ್ಟೇ ಸಾಕು. ಇದಕ್ಕೆ ನೀವು ಬರೀ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಇಲ್ಲಿ ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ. ಒಂಚೂರು ಒಗ್ಗರಣೆಗೆ ಉಪ್ಪು ಹಾಕ್ಕೋಬೇಕು. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿಗೆಲ್ಲ ಉಪ್ಪು ಹಿಡಿಬೇಕು. ಆವಾಗ ಸಾರು ನಮಗೆ ಟೇಸ್ಟಾಗಿ ಬರುತ್ತೆ. ಅಲ್ಲಿ ನಾವು ಬೇಳೆನ ಕೂಗಿಸಿ ಎತ್ತಿಟ್ಕೊಂಡಿದ್ದೀವಿ. ಆ ಬೇಳೆ ಕೂಗಿಸಿ ಎತ್ತಿಟ್ಕೊಂಡಿರೋದನ್ನ ನಾವು ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ಈಗ ಒಗ್ಗರಣೆಗೆ ಒಂಚೂರು ಅರಿಶಿನ ಪುಡಿ, ನಾವು ಬೇಳೆ ಬೇಯಿಸೋಕ್ಕೂ ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಒಗ್ಗರಣೆಗೂ ಹಾಕ್ಕೊಂಡಿದ್ದೀವಿ ಅರಿಶಿನ ಪುಡಿನ. ನಾವು ಒಂದು ಸ್ವಲ್ಪ ಒಗ್ಗರಣೆ ಚೆನ್ನಾಗಿ ಬರಬೇಕು. ಅಂದರೆ ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ನಾವು. ಇಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಂಡಿರೋದ್ರಲ್ಲಿ
ಕುಕ್ಕರಲ್ಲಿ ನಾವು ಬೇಳೆ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಐ ಫ್ಲೇಮಲ್ಲಿ ಇದ್ದಂಗೆ ಹಾಕೋಬೇಕು ನಾವು. ಬೇಳೆ ಇವಾಗ ತುಂಬ ಗಟ್ಟಿ ಇದೆ ಇದಕ್ಕೆ ನಾವು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದು ಸಪ್ಪೆ ಬೇಳೆ ಸಾರು ಆಗಿರೋದ್ರಿಂದ ಇದು ಸ್ವಲ್ಪ ತೆಳ್ಳಕ್ಕೆ ಇರುತ್ತೆ. ನೀವು ಗಟ್ಟಿ ಬೇಕಂದ್ರೂ ನೀರು ಹಾಕ್ದೇನೆ ಹಾಗೇ ಮಾಡ್ಕೋಬೋದು. ಅದು ಚಪಾತಿ ಎಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬಟ್ ನಾವಿಲ್ಲಿ ರೈಸ್ ಜೊತೆ ತಿನ್ನೋದ್ರಿಂದ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ನಾವಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಯಾಕೆಂದರೆ ಒಗ್ಗರಣೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದು ಅಷ್ಟೇ. ಈಗ ಇಲ್ಲಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡು ಉಪ್ಪು ಖಾರ ಎಲ್ಲ ಸರಿಗಿದೆಯಾ ನೋಡ್ಕೊಳ್ಳಿ. ಸರಿಗಿದ್ರೆ ಓಕೆ, ಇಲ್ಲಾಂದರೆ ಸ್ವಲ್ಪ ನೀವು ಮೇಲಿಂದ ಉಪ್ಪನ್ನ ಹಾಕ್ಕೋಬೋದು. ಮತ್ತು ಇದನ್ನ ನಾವು ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ. ಯಾಕೆಂದರೆ ನಾವು ಕುಕ್ಕರಲ್ಲಿ ಆಲ್ರೆಡಿ 4-5 ಸೀಟಿ ಬರ್ಸ್ಕೊಂಡು ಎಲ್ಲ ಕ್ಲೀನಾಗಿ ಕೂಗಿಸಿ ಎತ್ತಿಟ್ಕೊಂಡಿರೋದ್ರಿಂದ ನಾವು ಇಲ್ಲಿ ಏನು ಜಾಸ್ತಿ ಹೊತ್ತು ಕೂಗಿಸೋ ಅವಶ್ಯಕತೆ ಇರಲ್ಲ. ಮತ್ತು ನಾವು ಮೆಣಸು ಜೀರಿಗೆನ ಕುಟ್ಟಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಇದು ಕುದೀತಾ ಇರುತ್ತಲ್ಲ ಆವಾಗಲೇ ಹಾಕ್ಕೋಬೇಕಾಗುತ್ತೆ. ಅದು ಕುದಿಬೇಕಾದ್ರೆ ನಾವು ಹಾಕ್ಕೊಂಡಾದ್ಮೇಲೆ ಇದು ಜಾಸ್ತಿ ಹೊತ್ತು ನಾವು ಕುದಿಸ್ಬಾರ್ದು. 1-2 ನಿಮಿಷ ಕುದಿಸ್ಬೇಕಾಗುತ್ತೆ. ಅದಕ್ಕೆ ನಾವು ಬೇಳೆ ಒಗ್ಗರಣೆ ಕೊಟ್ಕೊಂಡ್ಮೇಲೆ 5 ನಿಮಿಷ ಬೇಯಿಸ್ಕೊಂಡು ಇನ್ನೇನು ಇಳಿಸ್ತಾ ಇದ್ದೀವಿ, ನಾವು ಗ್ಯಾಸ್ ಆಫ್ ಮಾಡ್ತಾ ಇದ್ದೀವಿ ಅಂದಾಗ ನಾವು ಜೀರಿಗೆ ಮೆಣಸನ್ನ ಕುಟ್ಟಿಟ್ಕೊಂಡಿರ್ತೀವಲ್ಲ ಆ ಪುಡಿನ ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ಈಗ ನಾನು ಆ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು 1-2 ನಿಮಿಷ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿ ಬಿಡೋಣ. ಕುದಿ ಬರ್ತಿದ್ದಂಗೆ ನಾವಿಲ್ಲಿ ಇದನ್ನು ಆಫ್ ಮಾಡ್ಕೊಬಿಡೋಣ ಸಾಂಬಾರನ್ನ. ಮತ್ತೇನಂದರೆ ನೀವು ಯಾವುದೇ ರೆಸಿಪಿ ನೋಡಿದ್ರೂ ಫುಲ್ ರೆಸಿಪಿನ ವ್ಯೂ ಮಾಡಿಕೊಂಡು ನೋಡಿ. ನೀವು ಬರೀ ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋದನ್ನ ನೋಡ್ಕೊಂಡು ಆಫ್ ಮಾಡಿಬಿಟ್ರೆ ವೀಡಿಯೋನ ನಿಮ್ಗೆ ಒಗ್ಗರಣೆ ಹೇಗೆ ಹಾಕ್ಕೊಂಡೆ, ಯಾವ ಮಸಾಲೆ ಯಾವ ಟೈಮಲ್ಲಿ ಹಾಕ್ಕೋಬೇಕು ಅಂತ ಎಲ್ಲ ಗೊತ್ತಾಗೋದಿಲ್ಲ. ಫುಲ್ ವೀಡಿಯೋನ ಕ್ಲೀನಾಗಿ ನೋಡಿಕೊಂಡು ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇವತ್ತು ಸೋಮವಾರ ಆಗಿರೋದ್ರಿಂದ ನೀವು ಮಾಡ್ಕೊಳ್ಳಿ. ಬಟ್ ಸಂಡೇ ಟೈಮು ಮಾಡ್ಕೋಬೋದು. ಚಿಕನ್ ಫ್ರೈ ಆ ಥರ ಎಲ್ಲ ಮಾಡ್ಕೊಂಡಾಗ ಈ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆಗೆ. ಮತ್ತು ಇಲ್ಲಿ ನಾವು ಬಿಸಿ ಬಿಸಿ ಸಾಂಬಾರನ್ನ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಕ್ಲೀನಾಗಿ ಅದೆಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಅರಿಶಿನ ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಆ್ಯಂಟಿಬಯೋಟಿಕ್ ವರ್ಕ್ ಮಾಡುತ್ತೆ ಅರಿಶಿನ ಪುಡಿ. ನಾವಿಲ್ಲಿ ಸಾಂಬಾರು ಕ್ಲೀನಾಗಿ ಕುದ್ದಿ ರೆಡಿಯಾಗಿದೆ. ನಾವಿಲ್ಲಿ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೋತಾ ಇದ್ದೀವಿ. ಮತ್ತು ಇನ್ನೊಂದು ಏನಂದರೆ ನಾವು ಇದಕ್ಕೆ ರೈಸ್ ಮಾಡ್ಕೊತೀವಲ್ಲ ಒಂದು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ರೈಸು ಸ್ವಲ್ಪ ಮೆತ್ತಗಿರೋ ಥರ ಮಾಡ್ಕೋಬೇಕು. ತೀರಾ ಅಗ್ಗಗಳ ಥರ ಇದ್ದರೆ ಈ ಸಾಂಬಾರಿಗೆ ಟೇಸ್ಟ್ ಬರಲ್ಲ. ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ರೈಸ್ನ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಳಿ. ಆಗ ಈ ಸಾಂಬಾರಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವೆಲ್ಲ ಮಾಡ್ಕೊಳ್ಳಿ.